ಇವನಕ್ಕ ನೋ ಜಿಮ್ ನೋ ಸಪ್ಲಿಮೆಂಟ್ಸ್ ನ್ಯಾಚುರಲ್ ವೀಗನ್ ಬಂದಲ್ಲೇ ಲೇಟ್ ಆಗಿದ್ದರಿಂದ ಪಲಾವ್ ತಿನ್ಕೊಂಡು ಮತ್ತೆ ದಬಾಕೊಂಡೆ ದಮ ಮಾಡಿದ ಮುದ್ದೆ ಸಪ್ಪೆ ಕಚ್ಚಾರು ಬೇಳೆ ಖಾರ ಅನ್ನ ಸಾಂಬಾರ್ ತಿಂದು ಒಳ್ಳೆ ನಶಿಯಾಗಿ ಮತ್ತೆ ದಬಾಕೊಂಡಿದ್ದಿ. ಈವ್ನಿಂಗ್ ವರ್ಕೌಟ್ ಸ್ಟಾರ್ಟ್ ಮಾಡಿ ಡನ್. ಪುಷಪ್ಸ್, ಸಿಂಗಲ್ ಲೆಗ್ ಸ್ಕ್ವಾಟ್ ಆಗ್ತಿದ್ದಂಗೆ ನಕಲ್ ಪುಷಪ್ಸ್, ಬ್ಯಾಕ್ ಟು ಬ್ಯಾಕ್ ಪುಲ್-ಅಪ್ಸ್, ರೆಸಿಸ್ಟೆನ್ಸ್ ಬ್ಯಾಂಡಲ್ಲಿ ಡೆಡ್ ಲಿಫ್ಟ್, ಫ್ರಂಟ್ ಕಿಕ್ ಫಾರ್ ಲೋವರ್ ಆಬ್ಸ್ ಆಗ್ತಿದ್ದಂಗೆ ಲೆಗ್ ರೈಸರ್ಸ್, ಗ್ಲೂಟ್ ಬ್ರಿಡ್ಜಸ್. ಆಬ್ಸ್ ವರ್ಕೌಟ್ ಮುಗಿಸ್ಕೊಂಡು ಶವರ್ ತಗೊಂತಿದ್ದಾಗೆ ಆಚೆ ಹೋಗಿ ಪಾನಿಪುರಿ 16 ಇಡ್ಲಿ ಹತ್ರ ಇಡ್ಲಿ, ಒಬ್ಬ ಶೀತಕ್ಕೆ ಅಂತ ಮಾಡಿದ ಮತ್ತೆ ಗುಡ್ಗಾರದ್ದು ಬೇಳೆ ಸಾಂಬಾರ್ ಮುದ್ದೆ ಅನ್ನ ಎಲ್ಲ ತಿಂದು. ಡೈಲಿ ನನ್ನ ವಿಡಿಯೋದಲ್ಲಿ ಏನಾದ್ರು ಒಂದು ವೀಗನಿಸಮ್ ಕಂಟೆಂಟ್ ಇದ್ದೇ ಇರುತ್ತೆ. ಹಂಗೆ ಇವತ್ತು ಒಂದು ನೋಡಿ, ಸಣ್ಣ ಕೋಳಿ ಮರಿ, ಗಂಡು ಕೋಳಿ ಮರಿಗಳನ್ನ ಯಾವ ರೀತಿ ಸಾಯಿಸ್ತಾರೆ. ನಾವು ಮೊಟ್ಟೆ ಬೇಕು ಅಂತ ಹೇಳಿ ಹೋಗಿ ದುಡ್ಡು ಕೊಟ್ಟು ಈ ಎಗ್ ಇಂಡಸ್ಟ್ರಿನ ಬೆಳೆಸ್ತಾ ಇದ್ದೀವಿ ಅಂದರೆ ನಾವು ಇಂಡೈರೆಕ್ಟ್ ಆಗಿ ಸಣ್ಣ ಕೋಳಿ ಮರಿ, ಗಂಡು ಕೋಳಿ ಮರಿಗಳನ್ನ ಸಾಯಿಸ್ತಾ ಇದ್ದೀವಿ. ಅದೇ ಮನುಷ್ಯರಿಂದ ಪ್ರೋಟೀನ್ ಸಿಗುತ್ತೆ ಅಂದರೆ ಹೆಣ್ಣು ಹುಡುಗಿಯರನ್ನ ಉಳಿಸ್ಕೊಂಡು ಗಂಡು ಸಣ್ಣ ಮಕ್ಕಳನ್ನ ಸಾಯಿಸ್ತಿದ್ವಾ? ಯೋಚನೆ ಮಾಡಿ ಸ್ವಲ್ಪ.